ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಆ ಗುಡ್ಡ ಕುಸಿತದಿಂದ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ, ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಿಂದ ಏನೇ ಕೂಲಿ ಕಾರ್ಮಿಕರು ಬಂದಿದ್ರು, ಅವ್ರ ಜೊತೆಗಿರುವಂಥ ಕಾರ್ಮಿಕರ ಜೊತೆಗಿದ್ದಾರೆ ಮಾತಾಡ್ಸೋಣ. ಒಟ್ಟು ಎಷ್ಟು ಜನ ಬಂದ್ರಿ, ಎಲ್ಲಿಂದ ಬಂದ್ರಿ? 25 ಜನ, ಹೊಸಪೇಟೆಯಿಂದ 15 ಜನ ಬಂದಿದ್ರು. ನಮ್ಮ ದಾವಣಗೆರೆಯಿಂದ ಸುಮಾರು ಜನ ಬಂದಿದ್ವಿ. ಇಲ್ಲಿ ಇವತ್ತಿಗೆ ಬಂದು 3 ದಿನ ಆಯಿತು. 3 ದಿನ ಆಯ್ತು ಇವತ್ತಿಗೆ ಬಂದು. ರಾತ್ರಿ 3:30 ಆ ಕಡೆ ಸೆಟ್ಟಲ್ಲಿ ಇದ್ದವ್ರಿಗೆ ಗೊತ್ತಾಯಿತು. ಅವರು ಬಂದು ನಮಗೆ ಹೇಳಿದ್ರು. ನಾವು ಎದ್ದು ಬರೋಷ್ಟಲ್ಲಿ ಅದು ಕುಸ್ತು ಸೀದಾ ಬಿದ್ದು ಬಿಡ್ತು. ನಾವೆಲ್ಲ ಓಡಿದ್ವಿ. ಒಬ್ಬರು ಸಿಕ್ಕಾಕೊಂಡಿದ್ರು. ಅವ್ರನ್ನ ಇವರು ಅಗ್ನಿಶಾಮಕದವ್ರನ್ನ ಕರೆ ಕಳಿಸಿ ಏನೇನೋ ಮಾಡಿ ಅವನ್ನ ಇವೆಲ್ಲ ಮರದ ಪೀಸ್ ಎಲ್ಲ ಕೊಯ್ದು ಅವ್ನ ಎಬ್ಸಿ ಅವ್ನ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. 3 ಜನ ಬೆಳಗ್ಗೆಯಿಂದ ಹುಡುಕ್ತಾ ಇದೀವಿ. ಇನ್ನು ಇದು ಅಂದ್ರೆ ಎಲ್ಲರೂ ಕೂಡ ಮಲಗಿದ್ರು ಬೆಳಗಿನ ಜಾವ ಮಲಗಿದ್ರು. ಆ ಟೈಮಲ್ಲಿ ಸೌಂಡ್ ಆಯ್ತಾ? ಶಬ್ದ ಎಲ್ಲ ಬಂತು. ಆ ಟೈಮಲ್ಲಿ ಅವ್ರ ಕಡೆ ಎದ್ದಿದ್ರು ಒಬ್ರು. ಅವ್ರು ಬಂದು ಹೇಳೋಷ್ಟರಲ್ಲಿ ಅದು ಬೇಗ ಕುಸ್ತು ಬಿದ್ದು ಬಿಡ್ತು. ಏಕಾಏಕಿ ಕುಸಿದು ಬಿತ್ತು, ಗುಡ್ಡ ಕುಸಿತು. ಅದ್ರ ನಂತರ ಏನೇನಾಯ್ತು? ಅದ್ರ ನಂತರ ಅಂದ್ರೆ ಇದು ಬಂದು ಕ್ಲೀನ್ ಮಾಡ್ಕೊಂತಿದ್ವಾ, ಅವನ್ನೆಲ್ಲ ಎಬ್ಸಿ ಹಾಸ್ಪಿಟ್ಲಿಗೆ ಕಳಿಸಿ ಇದನ್ನೆಲ್ಲ ಕೆಲಸ ಮಾಡ್ತಿದ್ದೆ. ಅವಳು ಇನ್ನೂ ಸಿಗ್ತಾ ಇಲ್ಲ. ಅವ್ರ 3 ಜನ ಮೃತಪಟ್ಟಂತ ಯಾರ್ಯಾರು ಅವರು? ಎಷ್ಟು ಜನ ಇದ್ದಾರೆ? ಅವ್ರು 3 ಜನ ಇದ್ದಾರೆ ಇಲ್ಲಿ. ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ. ಓಕೆ, ಈಗ ಬೆಳಗಿಂದ ಎಷ್ಟು ಗಂಟೆಯಿಂದ ಶುರುವಾದ ಕಾರ್ಯಾಚರಣೆ? ಏನೇನು ಆಗ್ತಾ ಇದೆ ಇಲ್ಲಿ? ಬೆಳಿಗ್ಗೆ ಒಂದು 5 ಗಂಟೆಯಿಂದ ಈ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನೂ ಸಿಗ್ತಾ ಇಲ್ಲ. ಅಗ್ನಿಶಾಮಕದವರೆಲ್ಲ 3:45 ಬಂದರು. 4 ಗಂಟೆ ಲೆಕ್ಕಾಚಾರಕ್ಕೆ ಬಂದರು. ಅವರಿಂದ ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನೂ ಏನೂ ಸಿಗ್ತಾ ಇಲ್ಲ ಮಾಹಿತಿ. ಒಟ್ಟು ಎಷ್ಟು ಶೆಡ್ಗಳಿದ್ದು ಇಲ್ಲಿ? ಇಲ್ಲಿ 15 ಸೆಟ್ ಇತ್ತು. ಅದರಲ್ಲಿ ಅವರು ಹೊಸಪೇಟೆ ಕಡೆಯವರು 8 ಫ್ಯಾಮಿಲಿ ಇತ್ತು. 8 ಫ್ಯಾಮಿಲಿ, ಒಂದು ಫ್ಯಾಮಿಲಿ ಇಲ್ಲಿದೆ. 7 ಫ್ಯಾಮಿಲಿ ಸೇಫ್ ಆಗಿ ಹೋಗಿದ್ದಾರೆ. ಈ ಶೆಡ್ಗಳಲ್ಲಿ ಇದ್ದಂತ ಎಲ್ಲರೂ ಓಡಿ ಬಂದ್ರೆ ಹೇಗೆ? ಆ ಟೈಮಲ್ಲಿ ಎಲ್ಲ ಎದ್ದು ಓಡಿ ಬಂದರು. ಅವ್ರನ್ನೂ ಕರೆದ್ರು. ಬಟ್ ಅವ್ರು ಬೇಗ ಬರಲ್ಲ. ಅವರು ಇದು ಒಬ್ಬ ಗಾಯಗೊಂಡ ಹನುಮಂತಪ್ಪಗೆ ಸ್ವಲ್ಪ ಪೆಟ್ಟಾಗಿದೆ. ಕಾಲೆಲ್ಲ ಸೊಂಟದವ್ರು ಸಿಕ್ಕಾಕೊಂಡಿತ್ತು. ಅವ್ರನ್ನ ಏನೇನೋ ಮಾಡಿ ರಕ್ಷಣೆ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಈಗ ಅವ್ರಿಗೆ ಆರಾಮಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಇರುವಂಥ ಅಂದರೆ ಪ್ರತ್ಯಕ್ಷದರ್ಶಿ ಮತ್ತು ಜೊತೆಯಿಂದ ಕಾರ್ಮಿಕ ಹೇಳೋ ಪ್ರಕಾರವಾಗಿ ಸುಮಾರು 25 ಜನ ಇದ್ರು ಇಲ್ಲಿ. ಆ ಸಂದರ್ಭದಲ್ಲಿ ಬೆಳಗಿನ ಜಾವ ಆಯಿತು, ಘಟನೆ ಆಯಿತು. ಎಲ್ಲರೂ ಕೂಡ ಹೊರಗಡೆ ಓಡಿ ಬಂದ್ವಿ. ಆದರೆ ಒಂದು ಕುಟುಂಬ ಮಾತ್ರ ಶೆಡ್ಡಲ್ಲಿ ಸಿಕ್ಕಾಕೊಂತು. ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ತುಂಬ ಬೇಸರದ ಸಂಗತಿ ಆಗಿದೆ ಅಂತ ಹೇಳೋದು. ಹಾಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಸಂಬಂಧಪಟ್ಟಂಥ ಕುಟುಂಬಸ್ಥರಿಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ಕಾರ್ಯಾಚರಣೆ ಮುಂದುವರೆದೆ. ಆದಷ್ಟು ಬೇಗನೆ ಕೂಡ ಮೃತರ ಶವ ಪತ್ತೆ ಮಾಡಿಕೊಡ್ಬೇಕಂತೇಳಿ ಕಾರ್ಮಿಕರು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಸ್ಥಳೀಯ ಆಡಳಿತಕ್ಕೆ ಮನವಿ ಮಾಡ್ಕೊತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.